ಮಂಡ್ಯ ಡಿಎಚ್ಒ ಅವರನ್ನ ಮೈಸೂರು ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿರುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವ ಆದೇಶ ಪತ್ರದ ಬಗ್ಗೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಗಂಭೀರ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಉಪ್ಪಿನಂಗಡಿಯಲ್ಲಿ ಮಾತನಾಡಿದ ಅವರು, ಈ ವರ್ಗಾವಣೆ ಆದೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಹಿ ಇರೋದಾಗಿ ಕಾಣ್ತಿದೆಯಾದರೂ ದಿನಾಂಕ ಹಾಗೂ ಕಚೇರಿ ನಂಬರ್ ನಮೂದಿಸಿಲ್ಲ ಎಂದು ಹೇಳಿದರು. ಇದು ನಿಜವಾದ ಆದೇಶವೇ ಅಥವಾ ಕಳ್ಳಪತ್ರವೇ ಎಂಬುದನ್ನು ಮುಖ್ಯಮಂತ್ರಿ ಸ್ವತಃ ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದ್ರು. ಒಂದು ವೇಳೆ ಸಹಿ ನಿಮ್ಮದಾಗಿಲ್ಲ ಎಂದಾದ್ರೆ ಅದು ಹೇಗೆ ಹೊರಬಂದಿತು? ನಿಮ್ಮ ಕಚೇರಿಯವರೇ ಸೃಷ್ಟಿ ಮಾಡಿದ್ದಾರಾ? ಬೇರೆ ಯಾರಾದರೂ ನಿಮ್ಮ ಸಹಿಯನ್ನ ನಕಲಿ ಮಾಡಿದ್ದಾರಾ? ಕಂಪ್ಯೂಟರ್ ಕಳವು ಆಯ್ತೆಂದು ಹೇಳುವುದಾದ್ರೆ ಅದೇ ಕಂಪ್ಯೂಟರ್ನಿಂದ ಸಹಿ ಹಾಕಿದ ಪತ್ರ ಹೊರಬಂದಿತ್ತೆಂದರ್ಥವೇ ಎಂದು ಪ್ರಶ್ನೆಗಳ ಸುರಿಮಳೆಗೈದರು. ಡಾಕ್ಟರ್ಗೆ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿರುವಂತದ ಕುರಿತು ಸಹ ಅವರು ಪ್ರಶ್ನೆ ಎತ್ತಿ ಡಾಕ್ಟರ್ಗೂ ಬಾಟಲ್ಗೂ ಏನ್ ಸಂಬಂಧ ಎಂದು ವ್ಯಂಗ್ಯವಾಡಿದ್ರು. ಈ ವಿಷಯದಲ್ಲಿ ಸಂಪೂರ್ಣ ತನಿಖೆ ನಡೆಯಬೇಕು. ಆದೇಶ ನಿಜವೋ ಕಳ್ಳಪತ್ರವೋ ಎಂಬುದು ಜನರಿಗೆ ಸ್ಪಷ್ಟ ಆಗಬೇಕು. ಅದನ್ನ ಹೊರಗೆ ತಂದವುದು ಯಾರು ಎಂಬುದು ಬಹಿರಂಗ ಆಗಬೇಕು ಎಂದು ಆಗ್ರಹಿಸಿದ್ರು. ಇದೇ ವೇಳೆ ತಮ್ಮ ವಿರುದ್ಧ ಬಿಜೆಪಿ ನಾಯಕರನ್ನ ದೂರಾಡುವುದನ್ನ ನಿಲ್ಲಿಸಿ ಮೊದಲು ಜನರ ಮುಂದೆ ಸ್ಪಷ್ಟ ನಿಲುವು ತಾಳಬೇಕು ಎಂದು ಸಿಎಂ ಅವರಿಗೆ ಸಲಹೆ ನೀಡಿದ್ರು. ಇದು ನಿಮ್ಮ ಸಹಿಯೇ ಹೌದಾ? ದಿನಾಂಕ ನಂಬರ್ ಇಲ್ಲದೆ ಯಾಕೆ ಸಹಿ ಹಾಕಿದ್ದೀರಿ? ಒತ್ತಡವೇನಾದರೂ ಇತ್ತೆ ಎಂದು ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿ ಸರ್ಕಾರವು ತಕ್ಷಣ ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿದರು. ಸುನಿಲ್ ಕುಮಾರ್ ಕಾರಣನ, ರವಿಕುಮಾರ್ ಕಾರಣನ, ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ, ಅಶೋಕ್, ವಿಜೇಂದ್ರ ಕಾರಣನ, ಎಲ್ಲದಕ್ಕೂ ಇದು ಯಾಕೆ? ಇದು ನಿಮ್ಮ ದ್ವಂದ್ವ ನೀತಿಯನ್ನು ಬಿಡ್ರಿ, ಸರಿಯಾಗಿ ಜನರ ಮುಂದೆ ನಡವಳಿಕೆಯನ್ನ ಇಟ್ಕೊಳ್ಳೋದನ್ನು ಕಲಿಯಿರಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದನ್ನ ಹೇಳ್ತಿದ್ದೇನೆ, ತನಿಖೆ ಮಾಡಿಸಿ ಮೊದಲು ಹೇಳಿ ನಿಮ್ಮ ಸಹಿ ಹೌದಾ ಇಲ್ಲ, ಡೇಟ್ ಇಲ್ಲ, ನಿಮ್ಮ ನಂಬರ್ ಇಲ್ಲ ಅಂದಮೇಲೆ ಯಾತಕ್ಕಾಗಿ ನೀವು ಸಹಿ ಹಾಕಿದ್ರಿ? ಯಾರ ಒತ್ತಡ ಇತ್ತು? ಅಥವಾ ನನ್ನ ಸಹಿನೇ ಅಲ್ಲ ಅನ್ನೋದಾದ್ರೆ ನಿಮ್ಮ ಕಂಪ್ಯೂಟರ್ ಇಂದ ಕದ್ದಿದ್ದಾರೆ ಅಂತ ನೀವೇ ಹೇಳಿದ್ರಿ. ಕಂಪ್ಯೂಟರ್ ನಿಮ್ದೇ ಅಲ್ಲ, ಹಾಗಾದ್ರೆ ಲೆಟರ್ ನಿಮ್ದೆ. ಕೈ ಉಣ್ಣಿಗೆ ಕನ್ನಡಿ ಬೇಕಾ? ನೀವು ಕೈ ಉಣ್ಣಿಗೂ ಕನ್ನಡಿ ಹುಡುಕ್ತೀರಿ ಅಂದ್ರೆ ವಿಪರ್ಯಾಸ. ಸತ್ಯನುಂಟ?